ನಮಸ್ಕಾರ. ನಮ್ಮ ಬದುಕಿನಲ್ಲಿ ಗಳಿಕೆ ಆಗ್ಬೇಕಂದ್ರೆ ನಾವು ಏನ್ ಮಾಡಬೇಕು ಅದನ್ನು ನೋಡೋಣ. ಗಳಿಕೆ ಅಂದರೆ ಯಾವುದರ ಗಳಿಕೆ? ಹಣದ ಗಳಿಕೆ ಆಗಿರ್ಬೋದು, ಜ್ಞಾನದ ಗಳಿಕೆ ಆಗಿರ್ಬೋದು, ಒಂದು ಕೆಲಸ ಇರಲಾರ್ದ ಕೆಲಸದ ಗಳಿಕೆ ಆಗಿರ್ಬೋದು, ಯಾವುದೇ ಆಗಲಿ ಗಳಿಕೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅದನ್ನು ಇವತ್ತು ನಾವು ನೋಡೋಣ. ನಾವು ಕೇವಲ ಗಳಿಕೆ ಅಷ್ಟೇ ಗಮನ ಕೊಡಬಾರ್ದು. ಕೊಡಬೇಕಾಗದ್ದು ಬೇರೆ ಕಡೆಗಿದೆ. ಅಲ್ಲಿ ಗಮನ ಕೊಟ್ಟಾಗ ಗಳಿಕೆ ತಾನೇ ಆಗ್ತದೆ. ಇಲ್ಲೊಂದು ಕತೆ ಇದೆ. ಕತೆ ಅಂದ್ರೆ ಕಲ್ಲಪ್ಪಣ್ಣನ ಕತೆ. ಆತ ಹೇಳಿದಂತ ಮಾತುಗಳು ಕತೆ ರೂಪದಲ್ಲಿದೆ. ಕಲ್ಲಪ್ಪಣ್ಣನಿಗೆ 20-30 ವಯಸ್ಸಿತ್ತಂತೆ. ಅವನು ಅದೇ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಕೆಲಸದ ಹುಡುಕಾಟದಲ್ಲಿದ್ದ. ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಆತ ಒಂದಿಷ್ಟು ನಿರ್ಲಕ್ಷ್ಯ ಮಾಡಿದ್ದ. ಅಭ್ಯಾಸದ ಕಡೆಗೆ ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಒಂದಿಷ್ಟು ವ್ಯರ್ಥ ಮಾಡಿಬಿಟ್ಟಿದ್ದ. ಹಾಗಾಗಿ ಆತ ಯಾವ ಕಡೆಗೆ ಕೆಲಸಕ್ಕೆ ಹೋದ್ರೂ ಕೂಡ ಆ ಸಂದರ್ಶನಗಳಲ್ಲಿ ಆತ ವಿಫಲ ಆಗ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ. ಈ ಕಲ್ಲಪ್ಪಣ್ಣ ಒಂದು ವರ್ಷ ಕಳೀತು ಕೆಲಸದ ಹುಡುಕಾಟದಲ್ಲಿ. ಏಕೆ ಹೀಗಾಗ್ತಾ ಇದೆ ಅಂತೇಳಿ ವಿಚಾರ ಮಾಡ್ಕೊಂಡು ಕುಂತಾಗ ಎಲ್ಲ ಕಡೆಗೆ ಓದ್ತೀನಿ, ನಾನು ಸರ್ಟಿಫಿಕೇಟ್ ಕೊಡ್ತೀನಿ, ನನ್ನ ಪ್ರಮಾಣ ಪತ್ರಗಳೆಲ್ಲ ಅಧಿಕಾರಿಗಳು ನೋಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಕೆಲವೊಂದು ಪರೀಕ್ಷೆಗಳಲ್ಲಿ ನನಗೆ ಯಶಸ್ಸು ಸಿಗ್ತಾ ಇಲ್ಲ, ಸಂದರ್ಶನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ, ನನ್ನ ಕೆಲಸ ಸಿಗ್ತಾ ಇಲ್ಲ. ಎಲ್ಲಿ ಸಮಸ್ಯೆ ಆಗಿದೆ? ವಿಚಾರ ಮಾಡಬೇಕಾಗ್ತದೆ ಅನಿಸ್ತು. ನಾನು ಅಧ್ಯಯನ ಕಾಲದಲ್ಲಿ ಸರಿಯಾಗಿ ಅಧ್ಯಯನ ಮಾಡಿರಲಿಲ್ಲ. ಇನ್ನಷ್ಟು ವಿಷಯ ಜ್ಞಾನವನ್ನು ನಾನು ಗಳಿಸ್ಬೇಕು. ಸರಿ, ಗಳಿಸ್ಬೇಕು ನಿರ್ಧಾರಿಸಿದ. ಆವಾಗ ಮಾಡಿದ ಮೊದಲ ಕೆಲಸ ಏನಂದರೆ ಗ್ರಂಥಾಲಯಕ್ಕೆ ಹೋಗಕ್ಕೆ ಆರಂಭಿಸಿದ್ನಂತೆ. ಯಾಕಂದ್ರೆ ಆತನ ಕಾಲದಲ್ಲಿ ಯಾವುದೇ ಮೊಬೈಲ್ಗಳಿರಲಿಲ್ಲ, ಟಿ ವಿಗಳಿರಲಿಲ್ಲ, ರೇಡಿಯೋ ಅಷ್ಟೇ ಇತ್ತು ಅಂತ ಹೇಳ್ತಾ ಇದ್ದಂತ. ಆತ ಗ್ರಂಥಾಲಯಕ್ಕೆ ಹೋಗೋದು, ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳನ್ನು ಓದೋದು, ದಿನಪತ್ರಿಕೆಗಳನ್ನು ಓದೋದು, ಆಮೇಲೆ ಸಾಮಾನ್ಯ ಜ್ಞಾನದ ಬಗ್ಗೆ ಓದೋದು ಎಲ್ಲ ಮಾಡಕತ್ತ. ಒಂದು 6 ತಿಂಗಳು ಹಗಲು ರಾತ್ರಿ ಎನ್ನದೇ ಅವನು ಅಧ್ಯಯನದಲ್ಲಿ ತೊಡಗಿಕೊಂಡ್ಬಿಟ್ಟ. ಅದು ಒಂದೇ, ನಾನು ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆ ಕೇಳಲಿ ಉತ್ತರ ಕೊಡೋಷ್ಟು ಸಿದ್ಧನಾಗಬೇಕು ಅಂತೇಳಿ ತಂದು ಒಂದೇ ಗುರಿ. ಅದೇ ಗುರಿ ಇಟ್ಕೊಂಡು ನಿರಂತರವಾಗಿ ಪ್ರಯತ್ನ ಸಾಗಿಸ್ತದೆ. ಯಾವ ರೀತಿ ಅಂದರೆ ಒಂದೊಂದ್ಸರಿ ಹಸಿವಾದರೂ ಕೂಡ ಊಟ ಮರ್ತು ಬಿಟ್ಟು ಅಧ್ಯಯನ ಮಾಡ್ತಾರೆ. ಕಲ್ಲಪ್ಪಣ್ಣ ಎಷ್ಟು ಎಡವಟ್ಟು ಅಷ್ಟೇ ಛಲಗಾರ. ಒಂದು 6 ತಿಂಗಳು ಮುಗೀತು. ಒಂದು ಕೆಲಸದ ಅರ್ಜಿ ಹಾಕಿದ್ದ, ಹೋದ, ಸಂದರ್ಶನ ಕೊಟ್ಟ. ಈ ಸಾರಿ ಸಂದರ್ಶನದಲ್ಲಿ ಅವನು ವಿಫಲ ಆಗಲಿಲ್ಲ. ಕೆಲಸ ಸಿಕ್ತು, ಅಧಿಕಾರಿಯಾದ. ನೋಡಿ, ಈ ಕಥೆಯಿಂದ ನಮಗೆ ತಿಳಿತಕ್ಕಂಥ ಸಂದೇಶ ಏನಂದರೆ, ಕಲ್ಲಪ್ಪಣ್ಣನ ಜೀವನದ ಒಂದು ಘಟನೆಯಿಂದ ನಮಗೆ ತಿಳಿತಕ್ಕಂಥ ಸಂದೇಶ ಏನಂದರೆ, ನಾವು ಕನಸನ್ನು ಕಾಣ್ತೀವಿ, ಹಿಂಗಾಗಬೇಕು, ಹಂಗಾಗಬೇಕು, ಸಂಪತ್ತನ್ನು ಗಳಿಸ್ಬೇಕು, ಜ್ಞಾನವನ್ನು ಗಳಿಸ್ಬೇಕು, ಏನೋ ಗಳಿಸ್ಬೇಕು ಅಂತ ತಿಂತೀವಿ. ಆದರೆ ಗಳಿಸೋಕ್ಕಿಂತ ಮೊದಲು ನಾವು ಸ್ವಲ್ಪ ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಏನು ಹೂಡಿಕೆ ಮಾಡಬೇಕು?
ನಮ್ಮ ಜೀವನದ ಸಮಯದ ಹೂಡಿಕೆಯನ್ನು ಮಾಡಬೇಕು. ನಾವು ಯಾವ ಕ್ಷೇತ್ರದಲ್ಲಿ ಗಳಿಸ್ಬೇಕಂತೀವಿ ಆ ಕ್ಷೇತ್ರದಲ್ಲಿ ಅನುಭವ ಪಡೆದುಕೊಳ್ಬೇಕು. ನಾವು ಸಮಯ ಹೂಡಿಕೆ ಮಾಡಬೇಕು. ನಮ್ಮ ಮನೋರಂಜನೆಗಳಿರ್ಬೋದು, ಮತ್ತೊಂದು ಇತರೆ ಸುಖ ಸೌಲಭ್ಯಗಳು ಮರೆತು ನಾವು ಹೂಡಿಕೆಯನ್ನು ಮಾಡಬೇಕು ಆ ಗಳಿಕೆಗಾಗಿ. ಅದಕ್ಕೆ ನಮ್ಮ ನೆಮ್ಮದಿ, ಅಭಿವೃದ್ಧಿ, ಸಂತೃಪ್ತಿ ಜೀವನ ಗಳಿಕೆ ಮಾಡಬೇಕು ಅಂತಂದರೆ ನಾವು ನಮ್ಮ ಶ್ರಮದ ಹೂಡಿಕೆ ಆಗಬೇಕು. ನಮ್ಮ ದುಡಿಮೆಯ ಹೂಡಿಕೆಯಲ್ಲಿ ಆಗಬೇಕು, ಸಮಯದ ಹೂಡಿಕೆ ಆಗಬೇಕು, ತ್ಯಾಗದ ಹೂಡಿಕೆ ಆಗಬೇಕು. ಕೆಲವೊಂದು ಸುಖ ದುಃಖಗಳನ್ನು ತ್ಯಾಗ ಮಾಡಬೇಕಾಗ್ತದೆ. ನಮ್ಮ ಮಿತ್ರರು ಕೆಲವೊಬ್ರು ಆನಂದವಾಗಿ ಸಂಗೀತಕ್ಕೆ ಆಲಿಸ್ಕೊಂಡು ಸಿನಿಮಾ ನೋಡ್ಕೊಂಡು ಜೀವನ ಕಳೀತಿರ್ತಾರೆ. ನಾವು ಅಧ್ಯಯನದಲ್ಲಿ ಆ ಕಾಲದಲ್ಲಿ ತೊಡಗಿದಾಗ ಇವತ್ತು ನಾವು ಉನ್ನತ ಮಟ್ಟದಲ್ಲಿರ್ತೀವಿ. ಮತ್ತು ಇನ್ನೊಂದು ಮುಖ್ಯವಾದ ಹೂಡಿಕೆ ಏನಂದರೆ ನಮ್ಮದು ತಾಳ್ಮೆ. ತಾಳ್ಮೆಯಿಂದ ನಿರಂತರವಾಗಿ ಆ ಕ್ಷೇತ್ರದ ಒಂದು ಗಳಿಕೆಗಾಗಿ ಹೂಡಿಕೆ ಮಾಡಬೇಕು. ಇವತ್ತಿನ ಜನರಲ್ಲಿ ತಾಳ್ಮೆ ಕಡಿಮೆ ಆಗಿದೆ. ಇವತ್ತು ಬೀಜ ಬಿತ್ತಿದ್ರೆ ನಾಳೆ ಫಲ ಬೇಕಂತಾರೆ. ಆಗೋದಿಲ್ಲ ಮಿತ್ರರೇ, ಸಾಧ್ಯವಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ, ಪ್ರತಿಯೊಂದು ಸಾಧನೆಗೂ, ಪ್ರತಿಯೊಂದು ಗಳಿಕೆಗೂ ತನ್ನದೇ ಆದ ಒಂದು ಸಮಯದ ಬೇಡಿಕೆ ಇದೆ. ಆ ಸಮಯದ ಬೇಡಿಕೆಯನ್ನು ನಾವು ಕೊಡಬೇಕಲ್ಲಿ, ಪೂರೈಸಬೇಕು. ಅಂದಾಗ ಮಾತ್ರ ಅಲ್ಲಿ ನಮಗೆ ಗಳಿಕೆ ಆರಂಭ ಆಗ್ತದೆ. ತಕ್ಷಣಕ್ಕೆ ಗಳಿಕೆ ನಮಗೆ ಸಿಗೋದಿಲ್ಲ ಯಾವ ಕ್ಷೇತ್ರದಲ್ಲಿಯೂ. ಅದಕ್ಕಾಗಿ ನಾವೆಲ್ಲ ತಾಳ್ಮೆಯ ಗಳಿಕೆ ಬಹಳ ಮುಖ್ಯ. ತಾಳ್ಮೆಯ ಹೂಡಿಕೆ ಅನ್ನೋದು ಬಹಳ ಮುಖ್ಯ. ಆ ತಾಳ್ಮೆಯ ಹೂಡಿಕೆಯಿಂದ ನಾವು ಏನು ಅನ್ಕೊಂತೀವಿ ಅದು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿರಂತರ ಪ್ರಯತ್ನ, ತಾಳ್ಮೆ ಇರಬೇಕು, ನಿರಂತರ ಪ್ರಯತ್ನ ಇರಬೇಕು ಆ ಕ್ಷೇತ್ರದಲ್ಲಿ. ಅಂದಾಗ ಮಾತ್ರ ನಾವು ಯಾವಾಗ ಗಳಿಕೆ ಮಾಡಬೇಕಂತ ಆ ಗಳಿಕೆ ನಮಗೆ ಆಗ್ತದೆ. ಧನ್ಯವಾದಗಳು.